ಬೆಳ್ಳಿತೆರೆಯ ನಟ ದಿಲೀಪ್ ರಾಜ್ ಇನ್ನು ನೆನಪು ಮಾತ್ರ. ನಟ ನಿರ್ದೇಶಕ ದಿಲೀಪ್ ರಾಜ್ಗೆ ಕಣ್ಣೀರ ವಿದಾಯ. ನಟ ನಿರ್ದೇಶಕ ದಿಲೀಪ್ ರಾಜ್ಗೆ ಕಣ್ಣೀರಿನ ವಿದಾಯ ಇದೀಗ. ಮಣ್ಣಲ್ಲಿ ಮಣ್ಣಾದ ಬೆಳ್ಳಿತೆರೆಯ ನಟ ದಿಲೀಪ್ ರಾಜ್. ರಾಮನಗರದ ಫಾರ್ಮ್ ಹೌಸ್ನಲ್ಲಿ ನಡೆದ ಅಂತ್ಯಕ್ರಿಯೆ. ದಿಲೀಪ್ ರಾಜ್ ಪತ್ನಿ, ಮಕ್ಕಳು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂತಿಮ ವಿಧಿವಿಧಾನಗಳ ಪೂರೈಸಿದ್ದಾರೆ ದಿಲೀಪ್ ಅಣ್ಣನ ಮಗ. ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಈಗಾಗಲೇ ಆಗಿರುವಂಥದ್ದು. ಮುಗಿಲು ಮುಟ್ಟಿದೆ ದಿಲೀಪ್ ಕುಟುಂಬಸ್ಥರ ಹಾಗೆ ಆಪ್ತರ ಆಕ್ರಂದನ. ಬೆಳ್ಳಿತೆರೆಯ ನಟ ದಿಲೀಪ್ ರಾಜ್ ಇನ್ನು ನೆನಪು ಮಾತ್ರ. ನಟ ನಿರ್ದೇಶಕ ದಿಲೀಪ್ಗೆ ಕಣ್ಣೀರಿನ ವಿದಾಯ. ಮಣ್ಣಲ್ಲಿ ಮಣ್ಣಾದ ಬೆಳ್ಳಿತೆರೆಯ ನಟ ದಿಲೀಪ್ ರಾಜ್. ರಾಮನಗರದ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ. ದಿಲೀಪ್ ರಾಜ್ ಪತ್ನಿ, ಮಕ್ಕಳು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂತಿಮ ವಿಧಿವಿಧಾನ ಪೂರೈಸಿದ್ದಾರೆ ದಿಲೀಪ್ ಅಣ್ಣನ ಮಗ. ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಸಲಾಗಿದೆ. ಈಗಾಗಲೇ ಮುಗಿಲು ಮುಟ್ಟಿದೆ ದಿಲೀಪ್ ಕುಟುಂಬಸ್ಥರ ಮತ್ತೆ ಆಪ್ತರ ಆಕ್ರಂದನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿ. ಜೀವನ್, ಈಗಾಗಲೇ ಅಂತಿಮ ವಿಧಿವಿಧಾನ ನಡೀತಾ ಇರುವಂತದ್ದು, ಅಪ್ಡೇಟ್ ಏನಿದೆ? ಎಸ್ ಗಂಗಾ, ಈಗಷ್ಟೇ ಅಂತಿಮ ವಿಧಾನ ಮುಕ್ತಾಯವಾಗಿರುವಂತದ್ದು. ಪಂಚಭೂತಗಳಲ್ಲಿ ಈಗ ಲೀನವಾಗಿರುವಂತದ್ದು ದಿಲೀಪ್ ಅವರ ಮೃತದೇಹ. ಈಗಷ್ಟೇ ಏನು ಈ ಒಂದು ಕ್ಷಣದಲ್ಲಿ ಏನೊಂದು ಕುಟುಂಬಸ್ಥರ ಆಕ್ರಂದನ ಕೂಡ ಹೆಚ್ಚಿದೆ. ತಮ್ಮ ಪತ್ನಿ ಕೂಡ ಗೋಳಾಟನ ಕೇಳತೀರದಾಗಿದೆ ಗಂಗಾ. ಯಾಕಂದ್ರೆ ಈಗಷ್ಟೇ ಮುಂಬರುವಂತಹ ನವೆಂಬರ್ ನಲ್ಲಿ 25 ವರ್ಷದ ಆನಿವರ್ಸರಿಯನ್ನು ಕೂಡ ಗ್ರ್ಯಾಂಡ್ ಆಗಿ ಆಚರಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಈಗ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ಅವರ ಮನಸ್ಸಲ್ಲಿ ಈಗೊಂದು ದೊಡ್ಡ ಕೊರಗನ ಉಂಟು ಮಾಡಿದೆ ಗಂಗಾ. ಅದರ ಜೊತೆಗೆ ಈಗಷ್ಟೇ ಲಿಂಗಾಯತ ಏನೊಂದು ಸಂಸ್ಕಾರದಂತೆ ಈಗಷ್ಟೇ ಅಂತಿಮ ವಿಧಿವಿಧಾನ ಮುಕ್ತಾಯವಾಗಿರೋದು ಗಂಗಾ. ಓಕೆ, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳ್ಳಿತೆರೆಯ ನಟ ದಿಲೀಪ್ ರಾಜ್ ಅವರು ಇನ್ನು ನೆನಪು ಮಾತ್ರ. ನಟ ನಿರ್ದೇಶಕ ದಿಲೀಪ್ ರಾಜ್ಗೆ ಇದೀಗ ಕಣ್ಣೀರಿನ ವಿದಾಯ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದಿಲೀಪ್ ರಾಜ್ ಪತ್ನಿ, ಮಕ್ಕಳು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಮನಗರದ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನವನ್ನ ಕೂಡ ನಡೆದಿರುವಂಥದ್ದು. ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ.